ನಾನು ಮನೆಗೆ ಹೋಗಿ ವಾಪಸ್ ಬಂದು ಒಂದು ಗೋಲಿ ಸೋಡಾ ಹೊಡ್ಕೊ ಕುಡ್ದು ನನ್ನ ಫ್ರೆಂಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಿದ್ದೆ. ವೆಯ್ಟ್ ಮಾಡ್ತಾ ಇಪ್ಪತ್ತಿ ಒಂದು 5 ನಿಮಿಷ ಬಿಟ್ಟು ಬಂದ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನಿಸ್ತಾ ಐತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನು ಎಲ್ಲಿ ತಪ್ಪು ಮಾಡಿದೆ? ಅಪ್ಪತ್ತಿಗೆ ಅವ ಒಬ್ಬನೇ ಬಂದಿರಲ್ಲ, ಒಬ್ಬ ಚಣಿಲನ್ ಕೂಡ ಕರ್ಕ ಬಂದಿದ್ದ. ಹಿಂಗೆ ಮಾತಾಡ್ತಾ ಸಾಯಂಕಾಲ ಪ್ರೋಗ್ರಾಮ್ಗೆ ಅಪ್ಪತ್ತಿ ಸಿಕ್ಕಾಪಟ್ಟಿ ಮಳೆ ಬಾಪತಿ ಹಂಗೆ ದೇವ್ರಿಗೆ ಕೈ ಮುಕ್ಕೊಂಡು ಪ್ರೋಗ್ರಾಮಿಗೆ ಬಂತ. ನಾವು ಬಾಪತಿ ಶಾಲೆ ಮಕ್ಕಳು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದ. ಮಕ್ಕಳ ಡ್ಯಾನ್ಸ್ ಆತಿಪತ್ತಿಗೆ ನಾ ಹಿಂಬದಿ ಹೋಯ್ಕೊಂಡ್ರೆ ಯಕ್ಷಗಾನ ವೇಷ ಆಗ್ತಾ ಇದ್ದಿತ್ತು. ನಮ್ಮ ಕರಾವಳಿ ಗಂಡು ಕಲೆಯೇ ಯಕ್ಷಗಾನ. ಯಕ್ಷಗಾನ ಅಂತಂದ್ರೆ ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣಗಳನ್ನೊಳಗೊಂಡ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆ. ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಕರ್ನಾಟಕದ ಕರಾವಳಿ ಜಿಲ್ಲೆಗಳು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಗಳಲ್ಲಿ ಯಕ್ಷಗಾನವು ಕಂಡು ಬರ್ತದೆ. ಯಕ್ಷಗಾನ ಸೂರಾಯಿಕರು ಮುಂಚೆ ಗಣಪತಿಗೊಂದು ಪೂಜೆ ಮಾಡಿ ದೇವರಿಗೆ ಕೈ ಮುಕ್ಕೊಂಡು ನಂತರ ಅವರು ರಂಗಸ್ಥಳಕ್ಕೆ ಅಪ್ಪಣೆ ಕೊಡ್ತಾರೆ. ಯಕ್ಷಗಾನ ಮುಗ್ದಾದ್ಮೇಲೆ ನಮ್ದೊಂದು ಲಾಸ್ಟಿಗೆ ಒಂದು ಪ್ರೋಗ್ರಾಮ್ ಇದ್ದಿತ್ತು ಕಲಾಸ್ಫೂರ್ತಿ ತಂಡದಿಂದ. ಆ ಪ್ರೋಗ್ರಾಮ್ ಅಲ್ಲಿ ನಾನು MC ಆಗಿ ಕೆಲಸ ಮಾಡಿ ನನ್ನ ಮಕ್ಕಳು ಹಾಲಿವುಡ್ ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವ್ರಿಗೆ ಕೊಡ್ಬೇಕು ಆಸ್ಕರ್. ನಂತರ ನಾನು ಮನೆಗೆ ಹೊರಟೆ. ಮನೆಗೆ ಬಂದ್ಕೊಂಡ್ರೆ ನನ್ನ ಚಿಕ್ಕಮ್ಮನ ಮಗಳು TV ಒಳಗೆ ಮುಳುಗಿ ಇದ್ದಾಳೆ. ಹಿಂಗೆ ಕಾಂತಿಪತಿ ನನ್ನ ಅಜ್ಜಿ ಮೊಬೈಲ್ ಬ್ಯಾಟ್ರಿ ಆನ್ ಆತಿಲ್ಲ ನಡಿ ಜೋರ್ ತಲೆ ಬಿಸಿ ಮಾಡ್ಕೊಂಡಿದ್ದೆ. ಅವ್ರಿಗೆ ಒಂದು ಮೊಬೈಲ್ ಬ್ಯಾಟ್ರಿ ಆನ್ ಮಾಡೋದು ಹೆಂಗ ನಡಿ ಹೇಳಿ ಕೊಟ್ಟು ಸೀದಾ ನಾನು ಬೆಂಗಳೂರು ಬದಿ ಹೊರಟೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಇಷ್ಟು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಆಂಜನೇಯ.